ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಒಲೆ ಹಚ್ಚಿದ್ದೀವಿ, ಪಾತ್ರೆ ಇಡ್ತಾ ಇದ್ದೀವಿ ನೋಡಿ. ಈಗ ಕೇಸರಿ ಬಾತು, ನಮ್ಮ ಮನೆಯ ಶೈಲಿಯಲ್ಲಿ ಕೇಸರಿ ಬಾತು. ಈಗ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. GRB ತುಪ್ಪ ಯೂಸ್ ಮಾಡಿದ್ದೀವಿ ನೋಡಿ. ಸೊ 1-2 ಸ್ಪೂನ್ ತುಪ್ಪ ಬಿಸಿ ಆಗಬೇಕು. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಶೈಲಿಯ ಕೇಸರಿ ಬಾತು ಇವತ್ತಿನ ಸ್ಪೆಷಲ್, ನಮ್ಮ ಮನೆಯ ಕೇಸರಿ ಬಾತು. ಈಗ ಅದಕ್ಕೆ ಮೊದಲಿಗೆ ಗೋಡಂಬಿ, ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಸೊ ಈಗ ನಾವು 1 ಕಪ್ಪು ರವೆ ಕೇಸರಿ ಬಾತ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಈಗ ಇದರ ಜೊತೆಗೆ ದ್ರಾಕ್ಷಿ, ಸೊ ಇದು ಕೆಂಪಗಾಗೋವರೆಗೆ ಹುರ್ಕೋಬೇಕು ಫ್ರೆಂಡ್ಸ್. ಸೊ ನೋಡಿ, ಈಗ ಗೋಡಂಬಿ ದ್ರಾಕ್ಷಿ ಹುರಿದಿದ್ದಾಯಿತು. ಲವಂಗ, ಯಾಲಕ್ಕಿ, ಸೊ ಇದು ಹುರಿದಿಟ್ಕೋಬೇಕು ಸೈಡಿಗೆ ಈ ಥರ. ಈಗ ನೋಡಿ ಫ್ರೆಂಡ್ಸ್, ಇದೇ ತುಪ್ಪದಲ್ಲಿ ನಾವು ಈಗ 1 ಕಪ್ ರವೆನ ಅದೇ ತುಪ್ಪದಲ್ಲಿ ಹುರ್ಕೋಬೇಕು. ಇದು ಚೆನ್ನಾಗಿ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ತುಪ್ಪದಲ್ಲಿ. ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಹುರಿದಿದ್ದೀವಿ, ಕಲರು ಬಂದಿದೆ ನೋಡ್ಬೋದು ನೀವು. ಸೊ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದು ಸೈಡ್. ಸೊ ಈಗ ಚೆನ್ನಾಗಿ ಇದು ಕಲರ್ ಬರೋಗೆ ಹುರಿದಿದ್ದೀವಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀವಿ. 1 ಕಪ್ಪಿಗೆ 2 ಕಪ್ಪು ಬಿಸಿ ನೀರು. ಸೊ ನೋಡ್ತಾರಲ್ಲ, 1 ಕಪ್ಪಿಗೆ 2 ಕಪ್ ನಾವು ನೀರು. ಸೊ ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಇದಕ್ಕೆ ಲವಂಗ ಆ್ಯಡ್ ಮಾಡಿದ್ದೀವಿ. ಈಗ ಇದರಿಗೆ ನಾವು ನಮಗೆ ಯಾವುದು ಕಲರ್ ಬೇಕಾದ್ರೆ ಫುಡ್ ಕಲರು, ನ್ಯಾಚುರಲ್ ಕಲರ್ ತಗೊಳ್ಳಿ ಫ್ರೆಂಡ್ಸ್. ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರೋದನ್ನು ನೋಡಿಬಿಟ್ಟು ತಗೊಳ್ಳಿ. ಅದು ಆಪ್ಷನಲ್, ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಅದು ಸ್ಕಿಪ್ ಮಾಡಿ. ಸೊ ಇದಕ್ಕೆ ನಾವೀಗ ಕಲರು ಆ್ಯಡ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಲರ್ ಹಾಕಿ ಮಿಕ್ಸ್ ಮಾಡಿದ್ದೀವಿ. ಈಗ ಅದಕ್ಕೆ ಸಕ್ಕರೆಯನ್ನು ಹಾಕೋಣ ಬನ್ನಿ. 1 ಕಪ್ ರವೆಗೆ 1.5 ಕಪ್ ಸಕ್ಕರೆಯನ್ನು ಹಾಕೊಳ್ಳೋಣ. ಆಮೇಲೆ ನೋಡಿ ಫ್ರೆಂಡ್ಸ್, ನೀವು ಇದು ಕೂಡ ಸ್ವೀಟ್ ನೋಡ್ಕೊಳ್ಳಿ, ನಿಮಗೆ ಯಾವ ಥರ ಬೇಕು. ನಿಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈಗ ಸಕ್ಕರೆ ನೀಟಾಗಿ ಕರಗಿ ಪಾನಕ ಆಗೋ ಥರದಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದರಲ್ಲೇ ಇರೋದು ಫ್ರೆಂಡ್ಸ್ ಸೀಕ್ರೆಟ್. ನೋಡಿ ಸ್ನೇಹಿತರೆ, ಈಗ ನಾವು ತಿರುಗಿಸಿ ಈ ಹಂತಕ್ಕೆ ಬಂದಿದೆ. ಈಗ ಲಾಸ್ಟಿಗೆ ನಾವು ಹುರಿದಿಟ್ಕೊಳ್ಳತಕ್ಕಂಥ ಗೋಡಂಬಿ ದ್ರಾಕ್ಷಿಯನ್ನು ಹಾಕೋಣ. ಇದೇ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದರ ಜೊತೆಗೆ ಈಗ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲ್ ಟಚ್. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ನೋಡಿ ಕೇಸರಿ ಬಾತ್ ಹೇಗೆ ಬಂದಿದೆ ನೋಡಿ. ಇದು ಈ ಥರ ಸೆಕ್ಷನಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಅದರ ಜೊತೆ ನೋಡಿ ಪಲಾವ್
ಅಂದರೆ ಇದು ರೈಸ್ ಭಾತನ ಈ ರೀತಿಲಿ ಮಾಡಿದ್ದಾರೆ. ಆಮೇಲೆ ಇದು ಸ್ಪೆಷಲ್ ಕೇಸ್ ಇರ್ಬೇಕು ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ಸೊ ಇದೇ ಥರ ದಯವಿಟ್ಟು ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಮತ್ತು ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.